ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಸಾಕಷ್ಟು ಅಭ್ಯರ್ಥಿಗಳಿಗೆ ಒಂದು ಪ್ರಶ್ನೆ ಬರ್ತಿರೋದೇನೆಂದರೆ ಥರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ನಲ್ಲಿ ಸೀಟ್ ಸಿಕ್ಕಿದೆ. ಸಿಕ್ಕಿರುವಂಥ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು ಅಂತಿದ್ದೀವಿ. ಬಟ್ ಅಡ್ಮಿಷನ್ ಆಗಲಿಕ್ಕೆ ಕೊನೆ ದಿನಾಂಕ ಯಾವಾಗಿದೆ, ಲಾಸ್ಟ್ ಡೇಟ್ ಯಾವಾಗಿದೆ ಅಂತಕ್ಕಂಥ ಒಂದು ಪ್ರಶ್ನೆ ಇರುವಂಥದ್ದಾಗಿರುತ್ತೆ. ಕೆಲವೊಂದು ಅಭ್ಯರ್ಥಿಗಳಿಗೆ ಗೊತ್ತಿದೆ, ನಾವು ಕೂಡ ವಿಡಿಯೋ ಮಾಡಿ ಮಾಹಿತಿನ ಕೂಡ ಕ್ಲಾರಿಟಿಯಾಗಿ ಅರ್ಥಪೂರ್ಣವಾಗಿ ಕೂಡ ತಿಳಿಸಿದ್ವಿ ಅಭ್ಯರ್ಥಿಗಳಿಗೆ. ಇನ್ನು ಕೆಲ ಅಭ್ಯರ್ಥಿಗಳಿಗೆ ನೋಟಿಫಿಕೇಶನ್ ಅಥವಾ ಪ್ರಕಟಣೆ ನೋಡಿದ್ದೀರಾ, ಸೊ ಅದರಲ್ಲಿ ಅಭ್ಯರ್ಥಿಗಳಿಗೆ ಕನ್ಫ್ಯೂಸ್ ಆಗ್ತಿರುವಂಥದ್ದಾಗಿರುತ್ತೆ. ಅಥವಾ ಅಡ್ಮಿಷನ್ ಸ್ಲಿಪ್ ಅನ್ನು ತಗೊಂಡಿರುವಂಥ ಅಭ್ಯರ್ಥಿಗಳು ಕೂಡ ಕೆಲವೊಂದು ಡೌಟ್ಸ್ಗಳು ಬರ್ತಿರುವಂಥದ್ದಾಗಿರುತ್ತೆ. ಹಾಗೆ ಲಾಸ್ಟ್ ಡೇಟ್ ಯಾವಾಗ, ಅಡ್ಮಿಷನ್ ಸ್ಲಿಪ್ ಅಲ್ಲಿ ಕೆಲವೊಂದು ಡೇಟ್ ಇರುತ್ತೆ ಅಭ್ಯರ್ಥಿಗಳಿಗೆ 5, 6, 7, 8 ಅಂತ ಕೆಲವೊಂದು ಡೇಟ್ ಇರಬಹುದಾಗಿರುತ್ತೆ 9 ತನಕನೋ. ಅಥವಾ ಒಂದು ಇಲಾಖೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಜನವರಿ 8 ಅಂತ ಮಾಹಿತಿನ ಕೊಟ್ಟಿರು. ಆ 8ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತಾ, ಅಥವಾ 8ನೇ ತಾರೀಕು ಒಳಗಡೆ ಏನು ಮಾಡಬೇಕಿರುತ್ತೆ, ಸೊ ಆ 8ನೇ ತಾರೀಕು ಕೊಟ್ಟಿರೋ ಉದ್ದೇಶ ಏನು, ಏನಾಗಿದೆ ಲಾಸ್ಟ್ ಡೇಟ್, ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಮಾಹಿತಿನ ತಿಳ್ಕೊಂತೀರಾ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ BEd ಆಗಿರ್ಬೋದು, TETಗೆ ಸಂಬಂಧಪಟ್ಟಂತೆ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿರುವಂಥ ಅಭ್ಯರ್ಥಿಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕ್ಲಿಕ್ ಮಾಡಬಹುದಾಗಿರುತ್ತೆ. ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದೆ ವಿಡಿಯೋನ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ಮಾಹಿತಿನ ತಲುಪಿಸ್ತೀರಾ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಿಮಗೆ ಮಾಹಿತಿ ಸಹಾಯ ಆಗಿದೆ ಅಂದಮೇಲೆ ಅವ್ರಿಗೂ ಕೂಡ ಸಹಾಯ ಆಗಲಿ. ಸೊ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಲುಪಿಸಿರಿ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಒಂದೊಂದಾಗಿ ತಿಳಿಸುವಂತಿದ್ದಾರೆ. ಸೊ ಈಗ ಒಂದು ಅಭ್ಯರ್ಥಿಗಳಿಗೆ BEdನ ಒಂದು ಥರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ನ ಇಲಾಖೆ ಕಡೆಯಿಂದ ಪ್ರಕಟ ಮಾಡಿದ್ದಾರೆ. 31/12/2025 ಅಂತ ಮಾಹಿತಿನ ಕೊಟ್ಟರು. ಜನವರಿ 1, 2026 ಆಲ್ಮೋಸ್ಟ್ ಗೊತ್ತಾಗಿದೆ ಅಭ್ಯರ್ಥಿಗಳು. ಇನ್ನು ಕೆಲವರಿಗೆ ಗೊತ್ತಾಗದಿರುವಂಥ ಅಭ್ಯರ್ಥಿಗಳು ಕೂಡ ಇದ್ದಾರೆ. ಇಲಾಖೆಯವರು ಅಂದು ಪ್ರಕಟಣೆ ಕೂಡ ತಿಳಿಸಿದರು. ಜನವರಿ ತಿಂಗಳ 8, 2026 ಒಳಗಾಗಿ ಅಭ್ಯರ್ಥಿಗಳು ಅಂದರೆ ಡಿಸೆಂಬರ್ 31, 2025ರಿಂದ ಜನವರಿ 8, 2026 ಒಳಗಾಗಿ ಅಭ್ಯರ್ಥಿಗಳಿಗೆ ನಿಗದಿತ ದಿನಾಂಕದೊಳಗೆ ಹಾಗೆ ಅಂತಲೇ ಇಲ್ಲಿ ಹಾಕಿರ್ತೀನಿ ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ ಅಭ್ಯರ್ಥಿಗಳಿಗೆ. ಅಲ್ಲಿ ಏನು ಮಾಹಿತಿನ ಕೊಟ್ಟಿದ್ರು ಅಂದರೆ, ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳು ಸಿಕ್ಕಿರುವಂಥ ಕಾಲೇಜಿಗೆ ಅಡ್ಮಿಷನ್ ಆಗೋದಕ್ಕೆ ಬಯಸಿದ್ರೆ ಆ ಒಂದು ಅಭ್ಯರ್ಥಿಗಳಿಗೆ, ಅಂದರೆ ಅರ್ಥ ಆಗತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೀಟ್ ಸಿಕ್ಕಿದೆ, ಒಂದು ಸಿಕ್ಕಿರುವಂಥ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು ಅನ್ನೋಂಥ ಅಭ್ಯರ್ಥಿಗಳು ಚಲನ್ ಡೌನ್ ಮಾಡಿ. ಯಾವ ಅಭ್ಯರ್ಥಿಗಳು ಚಲನ್ ಡೌನ್ ಆಗುತ್ತೆ ಹಾಗೆ ಅಂತೆಲ್ಲ ಸಂಪೂರ್ಣವಾಗಿ ವಿಡಿಯೋ ಕೂಡ ಮಾಹಿತಿನ ಕೊಟ್ಟಿದ್ವಿ. ಅದನ್ನು ವೀಕ್ಷಣೆ ಮಾಡ್ಕೋಬೋದಿರುತ್ತೆ ಈ ವಿಡಿಯೋ ನೋಡಿದ ನಂತರದಲ್ಲಿ ಯಾವ ಥರ ಪ್ರಕ್ರಿಯೆಗಳು ಅಂತೆಲ್ಲ. ಸೊ ಸಿಕ್ಕಿರುವಂಥ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು ನೋಡಿ, ಚಲನ್ ಡೌನ್ ಮಾಡಿದ ನಂತರ SBI ಬ್ಯಾಂಕ್ನ ಹಣ ಕಟ್ಟಿ ನಂತರದಲ್ಲಿ ಅಭ್ಯರ್ಥಿಗಳಿಗೆ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡು ಸಿಕ್ಕಿರುವಂಥ ಕಾಲೇಜಿಗೆ ನಿಗದಿತ ದಿನಾಂಕದೊಳಗಡೆ ಅಡ್ಮಿಷನ್ ಆಗಬೇಕು. ಜನವರಿ 8, 2025 ಅಂತ ಕೊಟ್ಟಿದ್ದಾರೆ, ಅಲ್ಲಿ 26 ಅಂದ್ಬಿಟ್ಟು. ಸೊ ಅಂದ್ರೆ ಅಭ್ಯರ್ಥಿಗಳಿಗೆ ಅಲ್ಲಿ ಆ ಥರ ಡೇಟ್ ಕೊಟ್ಟಿದ್ದಾರೆ. ಇನ್ನು ಕೆಲವೊಂದು ಅಭ್ಯರ್ಥಿಗಳು ಇವಾಗ ಅಡ್ಮಿಷನ್ ಸ್ಲಿಪ್ಪನ್ನು ಕೂಡ ಪಡ್ಕೊಂಡ್ಬಂದಿದ್ದಾರೆ. ಆ ಅಭ್ಯರ್ಥಿಗಳು ಕೂಡ ಇಂದ ಪ್ರಶ್ನೆ ಬರ್ತಿರೋದೇನೆಂದರೆ, ಅಡ್ಮಿಷನ್ ಸ್ಲಿಪ್ಪಲ್ಲಿ ಒಂದು ಡೇಟ್ ಕೊಟ್ಟಿದ್ದಾರೆ. ಇವಾಗ ಜನವರಿ 5 ಅಂತ ಕೊಟ್ಟಿರ್ತಾರೆ, ಜನವರಿ 4 ಅಂತ ಕೊಟ್ಟಿರ್ತಾರೆ, 4 ಅಂತ ಕೊಟ್ಟಿರಲ್ಲ ಬಿಡಿ ಭಾನುವಾರ. ಜನವರಿ 5 ಅಂತ ಕೊಟ್ಟಿರ್ತಾರೆ, 6 ಅಂತ ಕೊಟ್ಟಿರ್ತಾರೆ, 7 ಅಂತ ಕೊಟ್ಟಿರ್ತಾರೆ, ಈ ಥರ ಕೊಟ್ಟಿದ್ದಾರಲ್ಲ. ಹಾಗಾದ್ರೆ ಆ ಡೇಟ್ ಒಳಗಡೆ ಅಡ್ಮಿಷನ್ ಆಗಬೇಕಾ, ಜನವರಿ 8 ಒಳಗಡೆ ಅಡ್ಮಿಷನ್ ಆಗಬೇಕಾ ಅಂತ ಕೊಟ್ಟಿದ್ದೀರಾ. ಸೊ ಮತ್ತೆ ಇನ್ನು ಕೆಲವು ಅಭ್ಯರ್ಥಿಗಳು ಜನವರಿ 8ಕ್ಕೆ ಹೋಗಿ ಸ್ಲಿಪ್ ತಗೊಂಡ್ರೆ ಅನ್ಕೊಳ್ಳಿ, ಅವ್ರಿಗೇನು ಅಂತೆಲ್ಲ. ಸೊ ಇದನ್ನ ಅರ್ಥಪೂರ್ಣವಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಇವಾಗ ಅಭ್ಯರ್ಥಿಗಳಿಗೆ ಅಡ್ಮಿಷನನ್ನು ಅಂದರೆ ಚಲನ್ ಡೌನ್ಲೋಡ್ ಮಾಡಿ SBI ಬ್ಯಾಂಕ್ನಲ್ಲಿ ಹಣ ಕಟ್ಟಿ ಅಭ್ಯರ್ಥಿಗಳು ಸ್ಲಿಪ್ಪನ್ನು ಪಡ್ಕೊಳ್ಳೋದಕ್ಕೆ ಜನವರಿ 8, 2026 ಕೊನೆ ದಿನಾಂಕ ಆಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ, ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಳ್ಳೋದಕ್ಕೆ ಅಭ್ಯರ್ಥಿಗಳಿಗೆ ಜನವರಿ 8, 2026 ಕೊನೆ ದಿನಾಂಕ ಆಗಿರುತ್ತೆ. ಓಕೆ, ಇನ್ನೊಂದು ಅಭ್ಯರ್ಥಿಗಳಿಗೆ ಇವಾಗ ಬೇಗ ಸ್ಲಿಪ್ ತಗೊಂಡಿದ್ದಾರೆ ಅನ್ಕೊಳ್ಳಿ. ಈಗ ಜನವರಿ ತಿಂಗಳ 2ನೇ ತಾರೀಕಿಗೆ ಹೋಗ್ಬಿಟ್ಟು ಅಭ್ಯರ್ಥಿಗಳು ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡ್ಬಂದಿದ್ದಾರೆ ಅನ್ಕೊಳ್ಳಿ. ಓಕೆನಾ, ಇವಾಗ SBI ಬ್ಯಾಂಕ್ನಲ್ಲಿ ಹಣ ಕಟ್ಟಿದ್ದೀರಾ, ಅಂದರೆ ಚಲನ್ ಡೌನ್ಲೋಡ್ ಮಾಡಿ SBI ಬ್ಯಾಂಕ್ನಲ್ಲಿ ಹಣ ಕಟ್ಟಿ ಅಡ್ಮಿಷನ್ ಸ್ಲಿಪ್ ಜನವರಿ 2ಕ್ಕೆ ತಗೊಂಡಿದ್ದಾರೆ. ಎಕ್ಸಾಂಪಲ್ ಹೇಳ್ತಿರೋದು. ಅಥವಾ ಕೆಲ ಅಭ್ಯರ್ಥಿಗಳಿಗೆ ಅಮೌಂಟ್ ಇರೋದಿಲ್ಲ, ಶುಲ್ಕ ವಿನಾಯಿತಿ ಇರುವಂಥ ಅಭ್ಯರ್ಥಿಗಳು ಜನವರಿ 2ಕ್ಕೆ ಸ್ಲಿಪ್ ತಗೊಂಡಿದ್ದೀರಾ. 2ಕ್ಕೆ ಸ್ಲಿಪ್ ತಗೊಂಡಿರುವಂಥ ಅಭ್ಯರ್ಥಿಗಳಿಗೆ ಜನವರಿ 5ನೇ ತಾರೀಕು ಅಂತ ಅಡ್ಮಿಷನ್ ಸ್ಲಿಪ್ಪಲ್ಲಿ ಕೂಡ ಡೇಟ್ ಕೊಟ್ಟಿರ್ತಾರೆ ಅಭ್ಯರ್ಥಿಗಳಿಗೆ. ಆ ಡೇಟಲ್ಲೇ ಒಳಗಡೆ ಅಡ್ಮಿಷನ್ ಆಗಬೇಕಿರುತ್ತೆ ಅಭ್ಯರ್ಥಿಗಳಿಗೆ. ಅಡ್ಮಿಷನ್ ಸ್ಲಿಪ್ಪಲ್ಲಿ ಕೊಟ್ಟಿರುವಂಥ ಡೇಟು ಅರ್ಥ ಮಾಡ್ಕೊಳ್ಳಿ. ಇಲಾಖೆಯವರು ಏನು ಜನವರಿ 8 ಹಾಗೆ ಅಂತ ಕೊಟ್ಟರಲ್ಲ, ಅದು ಬರಲ್ಲ ಲೆಕ್ಕಕ್ಕೆ. ನಿಮಗೆ ಅಡ್ಮಿಷನ್ ಸ್ಲಿಪ್ಪಲ್ಲಿ ಯಾವ ಡೇಟ್ಗೆ ಸ್ಲಿಪ್ಪನ್ನು ತಗೊಂಡಿದ್ದೀರಾ ಅಂತ ಒಂದು ಮೆನ್ಷನ್ ಆಗಿರುತ್ತೆ. ಸ್ಕ್ರೀನ್ ಮುಖಾಂತರ ನೋಡ್ತಾ ಇದ್ದೀರಾ, ಯಾವ ದಿನಾಂಕದಂದು ಅಭ್ಯರ್ಥಿಗಳು, ಇದು ಹಳೇದಾಗಿರುವಂಥದ್ದು ಅಭ್ಯರ್ಥಿದು. ಸೊ ಅಲ್ಲಿ ಅಭ್ಯರ್ಥಿಗಳಿಗೆ ಯಾವ ದಿನಾಂಕದಂದು ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡ್ರಿ, ನಂತರ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡಂಥ ದಿನಾಂಕದಿಂದ ಯಾವ ದಿನಾಂಕದೊಳಗಡೆ ಅಡ್ಮಿಷನ್ ಆಗಬೇಕು ಅಂತ ಅಡ್ಮಿಷನ್ ಸ್ಲಿಪ್ಪಲ್ಲಿ ಕೊಟ್ಟಿರ್ತಾರೆ. ಈಗ ಜನವರಿ 2ಕ್ಕೆ ತಗೊಂಡ್ರಿಂದ ಎಕ್ಸಾಂಪಲ್ ಜನವರಿ 5 ಅಂತ ಕೊಟ್ಟಿರ್ತಾರೆ, ಅಂದರೆ 5ನೇ ತಾರೀಕು ಒಳಗಡೆ ಅಡ್ಮಿಷನ್ ಆಗಬೇಕು ನೀವು. ಅಲ್ಲಿ 8 ಕೊಟ್ಟಿದ್ರು ಪ್ರಕಟಣೆಯಲ್ಲಿ ಅಂದ್ಬಿಟ್ಟು 8ಕ್ಕೆ ಹೋಗ್ತೀನಿ 7ಕ್ಕೆ ಹೋಗ್ತೀನಿ ಅಂದರೆ ಆಗಲಿಕ್ಕಿಲ್ಲ, ಸೀಟ್ ಕ್ಯಾನ್ಸಲ್ ಆಗಿಬಿಡುತ್ತೆ ನಿಮ್ಮದು. 5ನೇ ತಾರೀಕು ಅಂತ ಕೊಟ್ಟಿದ್ದಾರೆ ಅಡ್ಮಿಷನ್ ಸ್ಲಿಪ್ಪಲ್ಲಿ ಕೊಟ್ಟಿರುವಂಥ ದಿನಾಂಕದ ಒಳಗಡೆ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ ಪ್ರಕಟಣೆಯಲ್ಲಿ ನಿಗದಿತ ದಿನಾಂಕದೊಳಗೆ ಅಂತ. ಅಂದರೆ ನಿಗದಿ ಆಗಿರುತ್ತೆ ಅಡ್ಮಿಷನ್ ಸ್ಲಿಪ್ಪಲ್ಲಿ, ಆ ದಿನಾಂಕದೊಳಗಡೆ ಅಡ್ಮಿಷನ್ ಆಗಬೇಕಿರುತ್ತೆ ಅಭ್ಯರ್ಥಿಗಳು. ಅರ್ಥ ಆಗ್ತಿದೆ ಅನ್ಕೊಂಡು. ಈಗ ಜನವರಿ 5ಕ್ಕೆ ಹೋಗಿದ್ದಾರೆ ಅನ್ಕೊಳ್ಳಿ ಅಭ್ಯರ್ಥಿಗಳು, ಆ ಸ್ಲಿಪ್ಪಲ್ಲಿ ಅಭ್ಯರ್ಥಿಗಳಿಗೆ ಜನವರಿ 7 ಅಂತ ಕೊಡ್ಬೋದು, 8 ಅಂತ ಕೊಡ್ಬೋದು, ಈ ಥರ. ಓಕೆ, ಜನವರಿ 8ನೇ ತಾರೀಕಿಗೆ ಸ್ಲಿಪ್ ತಗೊಂಡ್ರಿ ಅನ್ಕೊಳ್ಳಿ ಅಭ್ಯರ್ಥಿಗಳು, ಅಲ್ಲಿ ತನಕ ಅವಕಾಶ ಇರುತ್ತೆ. ಜನವರಿ 8ಕ್ಕೆ ಹೋಗ್ಬಿಟ್ಟು ಅಡ್ಮಿಷನ್ ಸ್ಲಿಪ್ ತಗೊಂಡ್ರಿ ಅಂದರೆ ಅವ್ರು ಆಲ್ಮೋಸ್ಟ್ 1 ರಿಂದ 2 ದಿನ ಅವಕಾಶ ಕೊಟ್ಟಿರ್ತಾರೆ. ಜನವರಿ 9 ಅಥವಾ ಜನವರಿ 10ನೇ ತಾರೀಕು ಕೊಡುವಂಥ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಲಾಸ್ಟ್ ಏನು ಸ್ಲಿಪ್ ತಗೋಬೋದಾಗಿರೋದ್ರಿಂದ ಅಭ್ಯರ್ಥಿಗಳಿಗೆ ಜನವರಿ 8 ಅಂತ ಕೊಟ್ಟಿರೋದ್ರಿಂದ ಅಡ್ಮಿಷನ್ ಸ್ಲಿಪ್ನ ಅಭ್ಯರ್ಥಿಗಳು ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸ್ಕೊಂಡು ಜನವರಿ 8ಕ್ಕೆ ಸ್ಲಿಪ್ ತಗೊಂಡ್ರಿ ಅಂದರೂ ಕೂಡ ಅಭ್ಯರ್ಥಿಗಳಿಗೆ ಜನವರಿ 10ನೇ ತಾರೀಕು ಏನಾರು ಅಲ್ಲಿ ಮೆನ್ಷನ್ ಆಗಿತ್ತು ಅಂದರೆ ಆ ಮೆನ್ಷನ್ ಆಗಿರೋ ದಿನಾಂಕದೊಳಗಡೆ ಅಡ್ಮಿಷನ್ ಆಗೋದಿರುತ್ತೆ. ಓಕೆ, ಆಲ್ಮೋಸ್ಟ್ ಜನವರಿ 8ಕ್ಕೆ ಸ್ಲಿಪ್ ತಗೊಳ್ಳುವಂಥ ಅಭ್ಯರ್ಥಿಗಳಿಗೆ 1-2 ದಿನ ಅವಕಾಶ ಕೊಟ್ಟಿರ್ತಾರೆ, ಸ್ಲಿಪ್ಪಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಗಮನ ಹರಿಸಿ, ತುಂಬ ಡಿಲೇನು ಮಾಡ್ಕೋಬೇಡಿ, ಅದನ್ನು ಅರ್ಥ ಮಾಡ್ಕೊಳ್ಳಿ ಅಭ್ಯರ್ಥಿಗಳಿಗೆ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಸೊ ಆ ಡೇಟಲ್ಲಿ ಕೊಟ್ಟಿರುವಂಥ ಅದು ಮ್ಯಾಟರ್ ಆಗಲ್ಲ, ಪ್ರಕಟಣೆಯಲ್ಲಿ ಬಂದಿರುವಂಥದ್ದು. ಅಂದರೆ ಅದು ಪ್ರಮುಖ. ಈ ಕೆಲವೊಂದು ಅಂಶ ಏನಿದ್ವಲ್ಲ, ಸ್ಲಿಪ್ ತಗೊಳ್ಳೋದು, ಚಲನ್ ಡೌನ್ಲೋಡ್ ಮಾಡೋದು, SBI ಬ್ಯಾಂಕ್ ಪಾವತಿ, ಸ್ಲಿಪ್ ತೊಗೊಳೋದು, ಇದು ಮ್ಯಾಟರ್ ಆಗುತ್ತೆ ಆ ದಿನಾಂಕಕ್ಕೆ. ಬಟ್ ನಿಮಗೆ ಸ್ಲಿಪ್ಪಲ್ಲಿ ಏನು ಡೇಟ್ ಕೊಟ್ಟಿರ್ತಾರಲ್ಲ, ಆ ಡೇಟ್ ಒಳಗಡೆ ಅಭ್ಯರ್ಥಿಗಳು ಅಡ್ಮಿಷನ್ ಆಗಬೇಕಿರುತ್ತೆ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಹೆಚ್ಚುವರಿ ಪ್ರಶ್ನೆ ಇದೆ, ಡೌಟ್ಸ್ ಇದೆ, ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ, ಸೀಟ್ ಅಲಾಟ್ ಆಗಿದೆ ಅಂತಕ್ಕಂಥ ಅಭ್ಯರ್ಥಿಗಳಿರ್ಬೋದು. ಈ ಥರ ಡೌಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಏನಿದ್ರು ಕೂಡ ನಮ್ಮ ಜೊತೆ ಇನ್ಸ್ಟಾ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬೋದಿರುತ್ತೆ. ಇರೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಇನ್ಸ್ಟಾಮ್ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ಅಭ್ಯರ್ಥಿಗಳಿಗೆ ಹೆಚ್ಚುವರಿ ಮಾಹಿತಿಗಳು ಸಿಗ್ತಾ ಇರುತ್ತೆ. ಆಲ್ ದ ಬೆಸ್ಟ್.